Hi, hello, namaste. Today I am outside with a very interesting plant. So I think you are observing a plant right now, right? Yes, I will zoom here. So ಇಲ್ಲಿ ನೀವು ಪ್ಲಾಂಟ್ ನೋಡ್ತಾ ಇದ್ದೀರಾ ಈ ರೀತಿ. This plant we will call it as a silver grass plant. What is this plant? Silver grass. So ನೀವು ಮೇಲ್ಗಡೆ ನೋಡ್ತಾ ಇದ್ದೀರಾ, that spiky structure. So its color is actually whitish or creamish whitish. ಬಿಸಿಲು ಬಿತ್ತು ಅಂತಂದರೆ ಅದಿಷ್ಟು ಪೋರ್ಷನ್ ನೋಡಲಿಕ್ಕೆ ಬೆಳ್ಳಿ ಥರ ಹೊಳಿತಂತೆ, ಸಿಲ್ವರ್ ಗ್ರಾಸ್ ಅಂತ ಕರಿತಾರೆ ನಾವು ಇದಕ್ಕೆ. ಸೊ ದಿಸ್ ಸಿಲ್ವರ್ ಗ್ರಾಸ್ ಪ್ಲಾಂಟ್ ಇಟ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಪೊಯೇಸಿಯೆ. ಸೊ ಪೊಯೇಸಿಯೆ ಫ್ಯಾಮಿಲಿದ ಒಂದು ಪ್ಲಾಂಟ್. ನಾವು ಆಲ್ರೆಡಿ ಫ್ಯಾಮಿಲೀಸ್ಗಳನ್ನು ನೋಡಿದ್ದೀವಿ, ಸೊಲನೇಸಿಯೆ, ಫೆಬೇಸಿಯೆ, ಲಿಲ್ಲೇಸಿಯೆ, ಅದೇ ಥರದೊಂದು ಪೊಯೇಸಿಯೆ ಫ್ಯಾಮಿಲಿ. ಆ ಫ್ಯಾಮಿಲಿನಲ್ಲಿ ಬರೋ ಪ್ಲಾಂಟ್. ಸೊ ಯೂಶ್ವಲ್ ಆಗಿ ಇಷ್ಟು ಹೈಟ್ ಬೆಳೀತಾ ಇರುತ್ತೆ ಆ ಪ್ಲಾಂಟ್, ರೈಟ್? ಸೊ ಆ ಪ್ಲ್ಯಾಂಟ್ದು ಒಂದು ಪೋರ್ಷನನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಹಿಯರ್ ಇಟ್ ಈಸ್, ದಿಸ್ ಇಸ್ ದಟ್ ಪ್ಲ್ಯಾಂಟ್, ರೈಟ್? ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ. ಎಸ್, ಐ ವಿಲ್ ಶೋ ಯು ದ ಟೋಟಲ್ ಪ್ಲಾಂಟ್ ಸ್ಟ್ರಕ್ಚರ್. ಎಸ್, ನೋಡಿರಿ, total length. This is the total length of this plant. ಮೇಬಿ ಒಂದು 3 feet 4 feet ವರೆಗೆ ಬೆಳೀತಿ ಪ್ಲ್ಯಾಂಟ್. ಸೊ ಈ ಪ್ಲ್ಯಾಂಟ್ ಅದೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಇಟ್ ಈಸ್ ಆನ್ ಫ್ಲವರಿಂಗ್ ಪ್ಲ್ಯಾಂಟ್. ದಿಸ್ ಟೋಟಲ್ ಈಸ್ ದ ಫ್ಲವರ್. ಇದಿಷ್ಟು ಫ್ಲವರೇ ಇದು ಈ ಪ್ಲ್ಯಾಂಟ್ದಲ್ಲಿ. ಬಟ್ ಥಿಂಗ್ ಈಸ್, ಇಟ್ ಇಸ್ ನಾಟ್ ದ ಯೂಶುವಲ್ ಫ್ಲವರ್. ಹಿಯರ್ ಕ್ಲಸ್ಟರ್ ಆಫ್ ಫ್ಲವರ್ಸ್ ಆರ್ ಪ್ರೆಸೆಂಟ್. ಹೂಗಳು ಗುಚ್ಛ ಅಂತ ಕರಿತೇನೆ ಅದಕ್ಕೆ. ಇನ್ಫ್ಲೋರಸೆನ್ಸ್ ಆಲ್ರೆಡಿ ನಾವು ಸ್ಟಡಿ ಮಾಡಿದೆ. ದಿಸ್ ಇಸ್ ದ ಟೋಟಲ್ ಈಸ್ ಇನ್ಫ್ಲೋರಸೆನ್ಸ್. ಇದನ್ನ ಯಾವ ರೀತಿ ಫ್ಲವರ್ ಅಂತ ಕರಿತೀವಿ ಅಂದರೆ, ನೀವು ಇಲ್ಲಿ ನೋಡ್ಬೋದು ಸ್ಮಾಲ್ ಸ್ಟ್ರಕ್ಚರ್ಸ್ ಇಲ್ಲಿದಾವಲ್ಲ. ಸೊ ಆಲ್ ಆಫ್ ದೀಸ್ ಸ್ಮಾಲ್ ಸ್ಟ್ರಕ್ಚರ್ಸ್ ಆರ್ ಫ್ರೂಟ್ ವಿತ್ ಸೀಡ್ಸ್. ಆಲ್ ದೀಸ್ ಆರ್, ಇಲ್ಲಿ ಕಾಣಿಸ್ತಾ ನೋಡಿ ಚಿಕ್ಕ ಚಿಕ್ಕದಾಗಿ, ಅವೆಲ್ಲನೂ ಕೂಡ ಚಿಕ್ಕ ಚಿಕ್ಕದಾಗಿ ಫ್ರೂಟ್ಸ್ ಅಂತ. ಅವಿಷ್ಟು ಫ್ರೂಟ್ಸ್ಗಳು ಅದರ ಮೇಲೆ ಅರೇಂಜ್ಮೆಂಟ್ ಆಗಿದೆ, ಅಂಟ್ಕೊಂಡು ಥರ ಕಾಣಿಸ್ತಾ ಇದೆ ನೋಡ್ರಿ. ದಟ್ ಮೀನ್ಸ್ ಆಲ್ ದೀಸ್ ಆರ್ ದ ಸ್ಪೈಕ್ಲೆಟ್ಸ್. ನಾವು ಇವಕ್ಕೆಲ್ಲ ಸ್ಪೈಕ್ಲೆಟ್ಸ್ ಅಂತ ಕರಿತೀವಿ ಒಂದೊಂದು ಪೀಸಸ್ಗೂ. ಆಲ್ ದೀಸ್ ಆರ್ ಸ್ಪೈಕ್ಲೆಟ್ಸ್ ಆ್ಯಂಡ್ ಕಂಪೌಂಡ್ ಸ್ಪೈಕ್ಸ್ ಆರ್ ಪ್ರೆಸೆಂಟ್ ಹಿಯರ್. ದಿಸ್ ಇಸ್ ದ ಟೋಟಲ್ ಕಂಪೌಂಡ್ ಸ್ಪೈಕ್. ಸೊ ಇಲ್ಲೆಲ್ಲ ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಫ್ರೂಟ್ಸ್ ಕಾಣಿಸ್ತಾವಲ್ಲ ನಿಮಗೆ. ಸೊ ಎಷ್ಟು ಲೈಟ್ ವೆಯ್ಟ್ ಆಗಿರುತ್ತೆ ಅಂದರೆ ಆ ಫ್ರೂಟ್ಸ್ಗಳು. ಸೊ ಐ ವಿಲ್ ಶೋ ಯು ಹಿಯರ್. ಎಸ್, ಸೊ ಆಲ್ ದೀಸ್ ಆರ್ ದ ಫ್ರೂಟ್ಸ್. ಇದ್ರ ಒಳಗಡೆ ಸೀಡ್ಸ್ ಇರೋದು, ಭಾಳ ಲೈಟ್ ವೆಯ್ಟೆಡ್ ಸೀಡ್ಸ್. ಸೊ ಈಸಿಯಾಗಿ ಏರ್ಗೆ ಪಾಸ್ ಆಗ್ತವಂತೆ ಈ ಥರದ್ದು. ಸೆ ಫಾರ್ ಎಕ್ಸಾಂಪಲ್ ನೋಡಿರಿ, ಗಾಳಿ ಬೀಸ್ತು ಅಂತಂದರೆ ಯಾವ ರೀತಿ ಮೂವ್ಮೆಂಟ್ ಆಗ್ತಿರುತ್ತೆ ಇದು, ರೈಟ್? ಸೊ ಆ ಮೂವ್ಮೆಂಟ್ ಆಗೋ ಟೈಮ್ದಲ್ಲಿ ಆ ವೇಟ್ಲೆಸ್ ಫ್ರೂಟ್ಸ್ ಅಥವಾ ಸೀಡ್ಸ್ಗಳು ಅದರ ಜೊತೆಗೆ ಹೋಗ್ತವೆ, ಅಲಾಂಗ್ ವಿತ್ ದ ವಿಂಡ್ ಕರೆಂಟ್. ಹೋಗಿ ಯಾವುದಾದ್ರು ಫೇವರಬಲ್ ಕಂಡೀಷನ್ದಲ್ಲಿ ಲ್ಯಾಂಡ್ ಆಯಿತು ಅಂದರೆ ಮತ್ತೆ ಅಲ್ಲಿ ಪ್ಲಾಂಟೇಷನ್ ಸ್ಟಾರ್ಟ್ ಆಗುತ್ತೆ. ನಾನು ಈ ರೀತಿ ಏನು ಹೇಳಿದೆ ನಿಮಗೆ, ಫ್ರೂಟ್ ಅಥವಾ ಸೀಡ್ಸು ಇದೇ ಫಾರ್ಮ್ದಲ್ಲಿ ಸ್ಪೋರ್ಸ್ಗಳು ಮೂವ್ಮೆಂಟ್ ಆಗ್ತವೆ. ದ ಸ್ಪೋರ್ಸ್ ಆಫ್ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ದ ಸ್ಪೋರ್ಸ್ ಆಫ್ ಎಂಜಿಯೋಸ್ಪರ್ಮ್ಸ್ ಫಾರ್ ದ ಪಾಲಿನೇಷನ್ ಪ್ರೊಸೆಸ್ ಟು ಆಕರ್. ಸೊ ಇದೇ ರೀತಿ ಮೂವ್ಮೆಂಟ್ ಆಗೋದು. ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲ್ ನೋಡಿರಿ ಅದಕ್ಕೆ. ಥ್ಯಾಂಕ್ ಯು. Hi, hello, namaste. A very warm welcome to Bio Classes. In the previous class, we started last major group in the plant kingdom, that is angiosperms, highly developed plants, right? We started angiosperms, that concept, and we observed the classification in the angiosperm. One is a monocotyledon, that means monocots. Another one is dicots. These are the major two categories, major two classes in case of angiosperms. So that thing we observed. And one major special character we mentioned there. Angiosperms are reproduced sexually majorly by a special structure. What that structure is? Flower. Yes, angiosperms are reproduced with the structures of flowers. And flowers are the major characters of angiosperms. ಹೂ ಬಿಡುವ ಸಸ್ಯಗಳು ಅಂತ ಕರಿತೀವಿ. ಅದಕ್ಕಿಂತ ಮುಂಚೆ ಬಂದಿದ್ದ ಎಲ್ಲ ಗ್ರೂಪ್ನಲ್ಲಿ ಹೂಗಳು ಇದ್ದಿದ್ದಿಲ್ಲ. Those are non-flowering plants, but angiosperms are the flowering plants. So regarding the angiosperm, regarding its life cycle. So life cycle ಅಂತ ನಾನೇನು ಹೇಳ್ತೀನಿ, ಲೈಫ್ ಸೈಕಲ್ ಅಂತ ಹೇಳಿದ ತಕ್ಷಣ ತಲೆ ಇಟ್ಕೊಳ್ರಿ, ಅದು ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳೋದು. ಸೆಕ್ಷುವಲ್ ರೀಪ್ರೊಡಕ್ಷನ್ ಹಿಯರ್ ಇಟ್ ಈಸ್ ಶೋಯಿಂಗ್ ಅಲ್ಟರ್ನೇಷನ್ ಆಫ್ ಜನರೇಷನ್. That means sporophyte to gametophyte, gametophyte to sporophyte.
ಸೊ ಈ ರೀತಿ ಸೈಕಲ್ ಇರೋದ್ರಿಂದ ಅದಕ್ಕೆ ನಾವು ಲೈಫ್ ಸೈಕಲ್ ಅಂತ ಕರಿತೇವೆ. ದಟ್ ಮೀನ್ಸ್ ಇನ್ ದ ಲೈಫ್ ಆಫ್ ಎನಿ ಪ್ಲಾಂಟ್, either algae, bryophyte, pteridophyte, gymnosperm or angiosperm. In the life of any plants in the life cycle, majorly two stages are present here, sporophyte and gametophyte. ಬಟ್ ಕೆಲವೊಂದಿಷ್ಟು ಗ್ರೂಪ್ಗಳಲ್ಲಿ ಸ್ಪೋರೋಫೈಟ್ ಚೆನ್ನಾಗಿ ಕಾಣಿಸೋದಿಲ್ಲ, ಗೆಮೆಟೋಫೈಟ್ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದಿಷ್ಟು ಗ್ರೂಪ್ಗಳಲ್ಲಿ ಗೆಮೆಟೋಫೈಟ್ ಚೆನ್ನಾಗಿ ಕಾಣಿಸುತ್ತೆ, ಸ್ಪೋರೋಫೈಟ್ ನೀಟಾಗಿ ಕಾಣಿಸೋದಿಲ್ಲ. ಕೆಲವೊಂದಿಷ್ಟು ಗ್ರೂಪ್ಗಳಲ್ಲಿ ಎರಡು ನೀಟಾಗಿ ಕಾಣಿಸ್ತೇವೆ, ಅದು ಕೂಡ ಎಕ್ಸ್ಪ್ರೆಸ್ ಆಗುತ್ತೆ, ಇದು ಕೂಡ ಎಕ್ಸ್ಪ್ರೆಸ್ ಆಗುತ್ತೆ. ನಾವು ಅಲ್ಗೆದಲ್ಲಿ ನೋಡಿದ್ವಿ. ಇನ್ ಕೇಸ್ ಆಫ್ ಅಲ್ಗೆ ವಿ ಅಬ್ಸರ್ವ್ ಓನ್ಲಿ ಗೆಮೆಟೋಫೈಟ್, ಗೆಮೆಟ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್, ಬಟ್ ನಾಟ್ ಸ್ಪೋರ್ಸ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್. ಅಲ್ಲಿ ಸ್ಪೋರೋಫೈಟ್ ಬರೋದಿಲ್ಲ ಅಲ್ಗೆದಲ್ಲಿ. ಅಲ್ಲಿ ಜೈಗೋಟ್ ಸ್ಟೇಜ್ಗೆ ನಾವು ಸ್ಪೋರೋಫೈಟಿಕ್ ಸ್ಟೇಜ್ ಅಂತ ಕರಿತಿದ್ವಿ, ಯಾವುದು ಅಲ್ಗೆದಲ್ಲಿ. ಬಟ್ ಇನ್ ಅದರ್ all the groups, in bryophytes and pteridophytes, we observed sporophyte and gametophyte. In gymnosperm also we observed sporophyte, gametophyte. In the same way, in a angiosperm also we will see the sporophyte, gametophyte. But ಒಂದು ವ್ಯತ್ಯಾಸ ಏನಂದ್ರೆ, ಎಂಜಿಯೋಸ್ಪರ್ಮ್ಗಳಲ್ಲಿ ಸ್ಪೋರೋಫೈಟು ಮೇಜರ್ ಪ್ಲಾಂಟ್, ಮಲ್ಟಿಸೆಲ್ಯುಲಾರ್ ಪ್ಲಾಂಟ್, ಇಂಡಿಪೆಂಡೆಂಟ್ ಪ್ಲಾಂಟ್, ಫೋಟೋಸಿಂಥೆಟಿಕ್ ಪ್ಲಾಂಟ್, ದಟ್ ಈಸ್ ಡಾಮಿನೆಂಟ್ ಪ್ಲಾಂಟ್. ಯಾವ್ದ್ರಲ್ಲಿ? ಎಂಜಿಯೋಸ್ಪರ್ಮ್ಗಳಲ್ಲಿ ಸ್ಪೋರೋಫೈಟ್ ಪ್ಲಾಂಟ್ ಅಂದ್ರೆ ಸ್ಪೋರ್ ಪ್ರೊಡ್ಯೂಸಿಂಗ್ ಫಾರ್ಮ್ ಅದು. ಬಟ್ ಗೆಮೆಟೋಫೈಟ್ ಹಿಡನ್ ಆಗಿರುತ್ತೆ, ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಗೆಮೆಟೋಫೈಟ್. ದಟ್ ಮೀನ್ಸ್ ಇಟ್ ಈಸ್ ಪ್ರೊಡ್ಯೂಸ್ ಇನ್ಸೈಡ್ ದ ಸೀಡ್ಸ್, ಗೆಮೆಟೋಫೈಟ್. ಸೊ ಆ ಲೈಫ್ ಸೈಕಲ್ ಯಾವ ರೀತಿ ಇದೆ ಅಂತ ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಇನ್ ದ ಫ್ಲವರ್ ವಿ ಅಬ್ಸರ್ವ್ 4 whorls, calyx, corolla, androecium, gynoecium. So there majorly we are focusing on androecium and gynoecium. Androecium, male reproductive part of the flower. Gynoecium, female reproductive part of the flower. That androecium, it is having stamens. ಸ್ಟೆಮೆನ್ ದಲ್ಲಿ ಆಂಥರ್ ಅಂತ ನೋಡಿದ್ವಿ ನಾವು ಪಾರ್ಟ್, ಆಂಥರ್. ಆ ಆಂಥರ್ ಒಳಗಡೆ ಮೈಕ್ರೋಸ್ಪೊರಾಂಜಿಯಂ ಇರೋದು. ದಟ್ ಮೈಕ್ರೋಸ್ಪೊರಾಂಜಿಯಂ ಪ್ರೊಡ್ಯೂಸಿಂಗ್ ಮೈಕ್ರೋಸ್ಪೋರ್. ಓಕೆ. ಇನ್ ಕೇಸ್ ಆಫ್ ಗೈನೋಶಿಯಂ ಇಟ್ಸ್ ಅನದರ್ ನೇಮ್ ಇಸ್ ಪಿಸ್ಟಲ್. ಪಿಸ್ಟಲ್ ಇಟ್ ಈಸ್ ಮೇಡ್ ಅಪ್ ಆಫ್ ಕಾರ್ಪೆಲ್ಸ್. ಕಾರ್ಪೆಲ್ಗೆ 3 ಪಾರ್ಟ್ಸ್ ಅನ್ನ ನೋಡಿದ್ದೇವೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ, ಸ್ಟಿಗ್ಮಾ, ಸ್ಟೈಲ್, ಓವರಿ. ವಿಚ್ ಆರ್ ದೋಸ್? ಸ್ಟಿಗ್ಮಾ, ಸ್ಟೈಲ್, ಓವರಿ. ಓವರಿ ಕೆಳಗಿನ ಪಾರ್ಟ್ ನಲ್ಲಿ ಓವಿಲ್ಸ್ ಇದೆ ಒಳಗಡೆ. ಓವಿಲ್ಸ್ ಆರ್ ನಥಿಂಗ್ ಬಟ್ ಮೆಗಾಸ್ಪೊರಾಂಜಿಯಂ. ದಟ್ ಮೆಗಾಸ್ಪೊರಾಂಜಿಯಂ ಪ್ರೊಡ್ಯೂಸಿಂಗ್ ಸೀಡ್ಸ್. ಏನಾದ್ಮೇಲೆ? ಫರ್ಟಿಲೈಸೇಷನ್ ಆದ್ಮೇಲೆ. ಎಂತ ಫರ್ಟಿಲೈಸೇಷನ್? ಡಬಲ್ ಫರ್ಟಿಲೈಸೇಷನ್. ಸೊ ಹೌ ದಟ್ ಫರ್ಟಿಲೈಸೇಷನ್, ಡಬಲ್ ಫರ್ಟಿಲೈಸೇಷನ್ ಇಸ್ ಆಕರಿಂಗ್? ಲೆಟ್ ಅಸ್ ಸಿ ದ ಲೈಫ್ ಸೈಕಲ್ ಆಫ್ ಎಂಜಿಯೋಸ್ಪರ್ಮ್. ಲೈಫ್ ಸೈಕಲ್ ಆಫ್ ಎಂಜಿಯೋಸ್ಪರ್ಮ್ ನಾನು ಆಲ್ರೆಡಿ ಡಯಾಗ್ರಾಮ್ ಅನ್ನ ಡ್ರಾ ಮಾಡಿದ್ದೀನಿ, ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ಇದೆ ನಿಮಗೆ ಡಯಾಗ್ರಾಮ್. ಸೊ ಇಂಪಾರ್ಟೆಂಟ್ ಡಯಾಗ್ರಾಮ್ ಇದು ಒಂದು. Let us see how the life cycle is going to occur. Let me start from this point. This is one the plant. Which plant? Sporophyte. Which plant this is? Sporophyte. Okay, let me mention here. So this is sporophyte plant body. That means spores producing plant. How it is producing the spores means with the help of the flowers. It is having the flowers. Flowers are producing the spores. Both the spores, microspores and megaspores. Now tell me whether the sporophyte is haploid or diploid. Yes, sporophyte is diploid always. Gametophyte is haploid. Now, the sporophyte plant body is having the flower. What it is having? Flower. And that flower majorly having 2 parts. Majorly having 2 parts. This central part is here I have drawn, elaborated, and these parts I have elaborated here. So ನಿನ್ನೆ ನೋಡಿದ್ದೀವಿ ಈ ಪಾರ್ಟ್ಸ್ ಗಳು ಏನಂತ. What is this total part? Stigma, style, ovary. Stigma, style, ovary. ಅಂದ್ರೆ ಯಾವ ಪಾರ್ಟ್ ಇದು? Yes, this is carpel. What this is? Carpel. So ಈ ಫ್ಲವರ್ ದ ಕಾರ್ಪೆಲ್ ಅನ್ನ ನೋಡಿದ್ರಿ ಅಂತ ಅನ್ಕೊಂಡ್ರೆ. So this is female reproductive part, right? This is producing microspore or megaspore? Yes, it is producing now megaspore. Now come to this point. ಇಲ್ಲಿ ನೋಡಿ ಈ ಸ್ಟಿಕ್ ಲೈಕ್ ಸ್ಟ್ರಕ್ಚರ್, ಅದನ್ನ ಒಂದು ಸ್ಟಿಕ್ಕರ್ ಹೊರಗಡೆ ತಗೊಂಡು ನೋಡಿದ್ರೆ ಹೆಂಗ್ ಕಾಣಿಸುತ್ತೆ ಅಂತ. This part is stamen. What is this part? Stamen. Stamen is male reproductive part. Now
Carpel, it is made up of stigma style ovary. Now stamen is made up of anther and filament. ಇದು ಆಲ್ರೆಡಿ ಗೊತ್ತಿರೋದು ನಮಗೆ, anther and filament. Now here the major part is this ovary. Inside ovary one small structure is there, one or many structure, whatever it is, ಎಷ್ಟಾದ್ರೂ ಇರ್ಬೋದು ಅಂತ. ಈ ಸ್ಟ್ರಕ್ಚರ್ಸ್ ಗಳ ಈ ಸಣ್ಣ ಸಣ್ಣ ಯೂನಿಟ್ ಗಳಿಗೆ ನಾವು ಓವಿಲ್ಸ್ ಅಂತ ಕರಿತೀವಿ. ಈಗ ಅದೇ ಓವಿಲ್ ಅನ್ನ ಹೊರಗಡೆ ತಗೊಂಡು ನೋಡಿದ್ರೆ ಯಾವ ರೀತಿ ಕಾಣಿಸುತ್ತಂತೆ. ದಿಸ್ ಈಸ್ ಓವಿಲ್, ರೈಟ್? ಸೊ ಓವಿಲ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ megasporangium. What this is? Megasporangium, or also called as ovule. This is ovule. ನಾವು ಯಾವಾಗ ಮೆಗಾಸ್ಪೊರಾಂಜಿಯಂ ಓವಿಲ್ ಅಂತ ಕರಿತೀವಿ ಅಂದ್ರೆ, if this megasporangium it is covered by layers, integuments, we'll call them as integuments. Integumented megasporangium is called as ovule. That ovule becomes a seed. ಈಗ ಅದು ಸೀಡ್ ಆಗ್ಬೇಕು ಈಗ ನೆಕ್ಸ್ಟ್. ಸೊ ಅಂದ್ರೆ ಈ ಓವಿಲ್ ಎಲ್ಲಿದೆ? ಓವರಿ ಒಳಗಡೆ. ದಟ್ ಓವರಿ ಇಸ್ ಹ್ಯಾವಿಂಗ್ ಸ್ಟೈಲ್ ಅಂಡ್ ದೆನ್ ಸ್ಟಿಗ್ಮಾ. ಇದಿಷ್ಟು ಪಾರ್ಟ್ ಫ್ಲವರ್ ದಲ್ಲಿ ಇಲ್ಲಿದೆ, ಈ ಸೆಂಟ್ರಿಗೆ ಇದೆ ಅಂತ ಅನ್ಕೊಳ್ರಿ, ರೈಟ್? ನೆಕ್ಸ್ಟ್, ಇಫ್ ಯು ಕನ್ಸಿಡರ್ ದ ಸ್ಟೆಮನ್. ಇನ್ ದ ಸ್ಟೆಮನ್ ಐದರ್ ದೇ ಮೇ ಬಿ ಒನ್ ಲೋಬ್ ಆರ್ ಟೂ ಲೋಬ್ಸ್. ಇಲ್ಲಿ ಎರಡು ಲೋಬ್ಸ್ ಗಳಿದಾವೆ. ಆ ಲೋಬ್ ಅನ್ನ ಕಟ್ ಮಾಡಿ ಒಳಗಡೆ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ ನಮಗೆ ಪಾರ್ಟ್ ಇಂಟರ್ನಲ್ ಇನ್ಸೈಡ್. ಸೇ ಫಾರ್ ಎಕ್ಸಾಂಪಲ್, ಇಫ್ ದಿಸ್ ಈಸ್ ಒನ್ ಲೋಬ್, ಇಫ್ ಐ ಕಟ್ ದ ಲೋಬ್ ಲೈಕ್ ದಿಸ್ ಅಂಡ್ ಅಬ್ಸರ್ವ್, we will see the circle. ಈ ರೀತಿ ಸರ್ಕಲ್ ಕಾಣಿಸುತ್ತಲ್ಲ, ಆ ರೀತಿ ಸ್ಟ್ರಕ್ಚರ್ ಅಂತ ಅನ್ಕೊಳ್ರಿ. ಅಂಡ್ ದಿಸ್ ಸ್ಟ್ರಕ್ಚರ್ ಈಸ್ ಮೈಕ್ರೋಸ್ಪೊರಾಂಜಿಯಂ. ಸೊ ಇದು ಯಾವ ಸ್ಟ್ರಕ್ಚರ್? ಮೈಕ್ರೋಸ್ಪೊರಾಂಜಿಯಂ. ಹಿಯರ್ ಇಟ್ ಈಸ್ ಮೆಗಾಸ್ಪೊರಾಂಜಿಯಂ and that is microsporangium. That microsporangium, if it is matured, ಅದು ಸ್ವಲ್ಪ ಮ್ಯಾಚೂರ್ಡ್ ಆಯ್ತಂದ್ರೆ, ಡೆವಲಪ್ಮೆಂಟ್ ಆಯ್ತಂದ್ರೆ, ನಾವು ಅದೇ ಮೈಕ್ರೋಸ್ಪೊರಾಂಜಿಯಂಗೆ ಪೋಲನ್ ಸ್ಯಾಕ್ ಅಂತ ಕರಿತೀವಿ. ವಾಟ್ ವಿಲ್ ಕಾಲ್ ಇಟ್ ಆಸ್ ಪೋಲನ್ ಸ್ಯಾಕ್. ಸ್ಯಾಕ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು, ಚೀಲ ಅಂತ ಅರ್ಥ. ಪೋಲನ್ ಸ್ಯಾಕ್ ಮೀನ್ಸ್ ಇಟ್ ಈಸ್ ಅ ಪೌಚ್ ಆರ್ ಇಟ್ ಇಸ್ ಅ ಸ್ಯಾಕ್. ಇನ್ಸೈಡ್ ಪೋಲನ್ ಗ್ರೇನ್ಸ್ ಆರ್ ಪ್ರೊಡ್ಯೂಸ್. ಅದ್ರ ಒಳಗಡೆ ಪೋಲನ್ ಗ್ರೇನ್ಸ್ ರೆಡಿ ಆಗ್ಬೇಕು. ನಾವು ಪೋಲನ್ ಗ್ರೇನ್ಸ್ ಅಲ್ಲಿ ಕನ್ನಡದಲ್ಲಿ ಪರಾಗರೇಣು ಅಂತ ಕರಿತಿದ್ವಿ, ಹೌದಾ? ಗೊತ್ತು ನಮ್ಗೆ ಪರಾಗರೇಣು ಅಂತ. ಪರಾಗರೇಣು ಅಂದ್ರೆ ಇಲ್ಲಿ ಮೈಕ್ರೋಸ್ಪೋರ್ ಅಂತ ಅರ್ಥ. ದಟ್ ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಇನ್ pollen sac. Pollen sac, it is nothing but microsporangium. That microsporangium present inside the anther lobes. This portion is anther. ಅದರ ಒಳಗಡೆ ಇರೋದಂತ. Okay. Now we got megasporangium and microsporangium. Sporangium work is producing the spores. Megasporangium producing what? Megaspores. Microsporangium producing what? Microspores. ಈಗ ಆ process ಆಗಬೇಕು ಅಲ್ಲಿ. Now microsporangium producing microspore means inside microsporangium some special cells are present here. These are the cells. These are the special cells present inside the microsporangium, and these cells are pollen mother cells. Okay, ಏನಂತ ಕರಿತೀವಿ ಒಳಗಡೆ cells ಗೆ? Pollen mother cell. Pollen mother cell are also called as microspore mother cell. ಎರಡು ನೇಮ್ಸ್ ಸೇಮ್ ಇಲ್ಲಿ. So here all these are the pollen mother cells or microspore mother cell. In the same way, inside the megasporangium also there is one tissue group of the cells. This group of the cell which is present inside the megasporangium, we will call this tissue as nucellus. ಅಲ್ಲಿ ಒಳಗಿರೋ ಅಂಗಾಂಶಕ್ಕೆ ನಾವು ಏನಂತ ಕರಿತೀವಿ? nucellus. Nucellus, it is the megasporangium interior tissue. ಒಳಗಿರೋ ಟಿಶ್ಯೂ ಅದು ಅಂಗಾಂಶ. This nucellus is made up of MMC. ಆ nucellus ಯಾವ ಸೆಲ್ ಗಳಿಂದ ಆಗಿದೆ? MMC. What is this MMC? Megaspore mother cell. What is MMC? Megaspore mother cell. Here these are megaspore mother cells and these are microspore mother cell. Microspore mother cell another name is pollen grain. Now already we know one PMC. PMC means pollen mother cell. One PMC producing
4 microspores. How many microspores? 4 microspores. By which process? Yes, by meiosis. ಯಾವ್ದ್ರಿಂದ ರೆಡಿ ಆಗೋದು? Meiosis. In the same way, here megasporangium having a nucellus, that is tissue. That tissue is made up of megaspore mother cell. Now one megaspore mother cell ಇಲ್ಲಿ ಸಾಕಷ್ಟು ಇದಾವೆ, ಅದ್ರಲ್ಲಿ ಒಂದ್ ಅಂತ ಅನ್ಕೊಂಡ್ರೆ ಇಲ್ಲಿರೋದು ಅಂದ್ರೆ ಎಡ್ಜಿಗೆ ಇರೋದು, ಕೆಳಗಡೆ ಎಡ್ಜಿಗೆ ಇರೋದು. This megaspore mother cell divides. I'll write here. One megaspore mother cell, it divides, producing how many megaspores? Same as it is, 4 megaspores. Producing 4 megaspores. 4 megaspores ರೆಡಿ ಆದವಲ್ಲಿ. ನಾನು ಆಲ್ರೆಡಿ ಹೇಳಿದ್ದೆ ಅದನ್ನ. ಔಟ್ ಆಫ್ 4 megaspores, 3 megaspores are degenerated. ಉಳಿಯೋದು ಒಂದು ಉಳಿತಲ್ಲಿ. That is functional megaspore. So that functional megaspore is present here. This is the functional megaspore. ಆ functional megaspore ಗೆ ನಾವೇನಂತ ಕರಿತಿದ್ವಿ? Embryo sac. So what this is? Embryo sac. Or it is also now called as female gametophyte. What this is? Female gametophyte. This is sporophyte. From the sporophyte we got female gametophyte. Okay. ಇನ್ನೊಂದು ಏನ್ ಬರ್ಬೇಕಲ್ಲಿ? Male gametophyte. ಈ ಚೈನ್ ಅಂಡರ್ಸ್ಟ್ಯಾಂಡ್ ಆಯ್ತಾ ನಿಮ್ಗೆ? Now let us look here. Microsporangium having pollen mother cell. One pollen mother cell producing 4 microspores. 1, 2, 3, 4. 4 microspores. ಅಲ್ಲಿ ಡಿಜನರೇಟ್ ಆಗೋದಿಲ್ಲ, ಅಲ್ಲಿ 4 ಮೈಕ್ರೋಸ್ಪೋರ್ ಹಾಗೆ ಇರ್ತವೆ. 4 microspores are produced. Now one microspore is going to mature, development ಆಗ್ತವೆ, ದೊಡ್ಡದಾಗ್ತವೆ. Now the matured microspores are developed into pollen grains. What they are going to become? Pollen grain. ಏನ ಡೆವಲಪ್ಮೆಂಟ್ ಆಗೋದು? Pollen grain. That pollen grain, now inside it is having 2 cells. ಅದ್ರ ಒಳಗಡೆ 2 cells ಬರ್ತಾವಲ್ಲಿ. So one cell is, ಇಲ್ಲಿ ಆಕ್ಚುಲಿ ಇಲ್ಲಿ ಬೌಂಡ್ರಿ ಬಂದಿರುತ್ತೆ. Here 2 cells are present. This cell is ಟ್ಯೂಬ್ ಸೆಲ್. ಈ ಸೆಲ್ಗೆ ನಾವು ಟ್ಯೂಬ್ ಸೆಲ್ ಅಂತ ಕರಿತೇವೆ. And our tube nucleus. And this cell, ಇಲ್ಲಿದೆಲ್ಲ ಈ ಸೆಲ್ ಅಂತ ಅನ್ಕೊಳ್ಳಿ. This cell is, okay, sorry, I'll mark here. This cell is male gametophyte. Yes, ಈ ಸೆಲ್ ಏನಾಯ್ತಲ್ಲಿ? ಮೇಲ್ gametophyte. And tube cell, one is tube nucell or tube nucleus. This is nucleus, this total is cell. Tube cell and male gametophyte, both the cells are present inside pollen grain. ಈಗ ಇಲ್ಲಿ ನಾವು ಫಿಮೇಲ್ gametophyte ಬಂತು, ಆ ಕಡೆ ಮೇಲ್ gametophyte ಬಂತು. ಈಗ ಈ pollen grain ಇದ್ರ ನಿಯರ್ ಬರಬೇಕು. Why? Because female gametophyte producing female gamete, that is egg, and pollen grain inside it is having male gametophyte. That male gametophyte producing male gametes. Now male gamete of this side, female gamete of this side, both should be fused. ಎರಡು ಕೂಡ್ಕೋಬೇಕಲ್ಲಿ. ಕೂಡ್ಕೊಂಡ್ರೆ ಮಾತ್ರ ಫರ್ಟಿಲೈಸೇಷನ್ ಆಗುತ್ತೆ, ಜೈಗೋಟ್ ಬರುತ್ತೆ, ಎಂಬ್ರಿಯೋ ಬರುತ್ತೆ, ಸೀಡ್ ಬರುತ್ತೆ. ಅಷ್ಟೆಲ್ಲ ಆಗ್ಬೇಕಲ್ಲ. ಈಗ ಕೂಡ್ಬೇಕಂದ್ರೆ ನಾನು ಇದೇ ಸೈಕಲ್ ರಿವರ್ಸ್ ಹೋಗ್ತೀನಿ. ಈಗ ಸಿಯರ್ reverse. Pollen grain, microspore, microsporangium, anther. That anther is present here. Illidella anther. Okay. Now female gametophyte, megasporangium, sorry, female gametophyte, MMC, nucellus, megasporangium, ovule,
ovary that is present here. ಇಲ್ಲಿದೆ. ಈಗ ಫ್ಲವರ್ ದಲ್ಲಿ ಇಲ್ಲಿ ಡ್ರಾ ಮಾಡ್ತೀನಿ ಒಂದು ನಿಮಿಷ. Imagine this is the female reproductive part. Inside here inside ovule is present here. Inside ovule is present. This part is present here. That means megasporangium. Inside megasporangium we are going to get the female gametophyte. ಅಂದ್ರೆ ಫಿಮೇಲ್ ಗೆಮೆಟ್ ರೆಡಿ ಆಗೋದಲ್ಲಿ ಇಲ್ಲಿ ಒಳಗಡೆ. ಸೊ ಇನ್ಸೈಡ್ ಫಿಮೇಲ್ ಗೆಮೆಟ್ is present. Now female gamete should mix with the male gamete. Where male gamete is present? Male gametes are present in male gametophyte. Where that male gametophyte is present? Inside the pollen grain. So pollen grain formed by the microspore. Microspores are produced by the microsporangium. Microsporangium present inside the anther. ಈಗ ಆಂಥರ್ ಒಳಗಡೆ ಏನಿದಾವೆ ಇಲ್ಲಿ ಪೋಲನ್ ಗ್ರೇನ್ಸ್. ಇಲ್ಲಿ ರೆಡಿ ಆಗಿರೋ ಪೋಲನ್ ಗ್ರೇನ್ಸ್ ಈ ಸ್ಟಿಗ್ಮಾ ಮೇಲೆ ಬಂದು ಬೀಳ್ಬೇಕು. ಇಲ್ಲಿ ರೆಡಿ ಆಗಿರೋ ಪೋಲನ್ ಗ್ರೇನ್ಸ್ ಸ್ಟಿಗ್ಮಾ ಮೇಲೆ ಬೀಳ್ಬೇಕು. ಸ್ಟಿಗ್ಮಾ ಸ್ಟೈಲ್ ಓವರಿ. When pollen grains will sat on the surface of stigma, then here on a tube is developed. So that tube, pollen grain here on tube is developed. That tube we will call it as pollen tube. Pollen tube. So pollen grains are transferred from anther to stigma. Pollen grains are transferred from anther to stigma. ಆ ರೀತಿ ಟ್ರಾನ್ಸ್ಫರ್ ಆಗೋಕೆ ಏರ್ ಆದ್ರೂ ಹೆಲ್ಪ್ ಮಾಡಬಹುದು, ವಾಟರ್ ಆದ್ರೂ ಹೆಲ್ಪ್ ಮಾಡಬಹುದು, ಇನ್ಸೆಕ್ಟ್ಸ್ ಆದ್ರೂ ಹೆಲ್ಪ್ ಮಾಡಬಹುದು, ಬೇರೆ ಅನಿಮಲ್ಸ್ ಯಾವ ರೀತಿ ಅಂತ ಆದ್ರೂ ಹೋಗ್ಬೋದು ಪೋಲನ್ ಗ್ರೇನ್ಸ್ ಅಲ್ಲಿ. ದಿಸ್ ಪ್ರೋಸೆಸ್ ವಿ ವಿಲ್ ಕಾಲ್ ಇಟ್ ಆಸ್ ಪಾಲಿನೇಷನ್. ಆ ಪ್ರೋಸೆಸ್ ನಾವೇನಂತ ಕರಿತೀವಿ? ಪಾಲಿನೇಷನ್. ನಾವು ಕನ್ನಡದಲ್ಲಿ ಹೇಳ್ತಿದ್ದೆ ಪರಾಗಸ್ಪರ್ಶ, ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ ಅಂತ ಹೇಳ್ತೀವಿ. ನಾವು ಇಟ್ ಈಸ್ ಸೆಲ್ಫ್ ಪಾಲಿನೇಷನ್. ಸ್ವಕೀಯ ಪರಾಗಸ್ಪರ್ಶ ಒಂದರಲ್ಲಿ ಆಗೋದಂತ. ಬಿಕಾಸ್ ಆಫ್ ದ ಪಾಲಿನೇಷನ್ ಪೋಲನ್ ಗ್ರೇನ್ಸ್ ಹ್ಯಾವ್ ಬಿನ್ ಟ್ರಾನ್ಸ್ಫರ್ಡ್. ಆ ಪೋಲನ್ ಗ್ರೇನ್ಸ್ ಒಳಗಿರೋ ಮೇಲ್ ಗೆಮೆಟ್ ಇಲ್ಲಿರೋ ಫಿಮೇಲ್ ಗೆಮೆಟ್ ಜೊತೆ ಸೇರ್ಬೇಕಂದ್ರೆ ಒಂದು ಟ್ಯೂಬ್ ಬರುತ್ತೆ. ದಟ್ ಟ್ಯೂಬ್ ವಿ ವಿಲ್ ಕಾಲ್ ಇಟ್ ಆಸ್ pollen tube. With the help of the pollen tube, male gametes here. Two male gametes are present here. This is one and this is one. Two male gametes are present here. Now two male gametes, they will come through the pollen tube and enters inside this embryo sac. Embryo sac ಒಳಗಡೆ ಹೋಯ್ತು. Now this embryo sac is large. It is having a few cells already inside. ಅದರ ಒಳಗಡೆ ಒಂದಿಷ್ಟು ಸೆಲ್ಸ್ ಗಳಿದಾವೆ. ಯಾವ ಸೆಲ್ಸ್ ಅಂತ ನೋಡೋಣ ಈಗ. Here 1 2 3 ಇಲ್ಲಿ ನೋಡಿ 3 cells. All of these 3 cells are called as antipodal cells. Okay, ಏನಂತ ಕರಿತೀವಿ? Antipodal cells. Next, center 2 nuclei are present. ಎರಡು ನ್ಯೂಕ್ಲಿಯಸ್ ಇದಾವೆ ಅದರ ಸೆಂಟರ್ಗೆ. So these are called as polar nuclei. Okay, ಏನಂತ ಕರಿತೀವಿ? Polar nuclei. Next, this side, here also 3 cells are present here. 1 2 3. Here also 3 cells are present. 1 and 3. These cells are called as synergid cells. 1 and 3. ಈ ಕಡೆ ಆ ಕಡೆ ಎರಡು cells. These two cells will refer them as synergid cells. And this central cell, this central cell, it is egg. What is central cell? Egg. That is female gamete. So here these are the male gametes. ಇವೆರಡು ಏನು? Two male gametes. Two male gametes and inside one egg cell. ಅದರ ಜೊತೆ ಕೂಡಬೇಕೀಗ. So for that reason here one male gamete combines with egg. I will write here. One male gamete combines with egg to form zygote. ಕೂಡ್ಕೊಂಡು ಏನಾಗಬೇಕಲ್ಲಿ? ಜೈಗೋಟ್. ಈಗ ಇನ್ನೊಂದು ಮೇಲ್ ಗ್ಯಾಮೆಟ್ ಉಳ್ಕೊಳ್ತಲ್ಲ ಅಲ್ಲಿ. ನೆಕ್ಸ್ಟ್ ಸೆಕೆಂಡ್ ಮೇಲ್ ಗ್ಯಾಮೆಟ್. ಓಕೆ, ನಿಮ್ಗೆ ಕನ್ಫ್ಯೂಷನ್ ಆದ್ರೆ ಇದನ್ನ ಫಸ್ಟ್ ಅಂತ ಹಾಕೊಳ್ಳಿ. ದಿಸ್ ಈಸ್ ಫಸ್ಟ್ ಅಂಡ್ ದಿಸ್ ಈಸ್ ಸೆಕೆಂಡ್. ಫಸ್ಟ್ ಮೇಲ್ ಗ್ಯಾಮೆಟ್ ಕಂಬೈನ್ಸ್ ವಿತ್ ಎಗ್ ಟು ಫಾರ್ಮ್ ಜೈಗೋಟ್. ಯುಗ್ಮಜ ರೆಡಿ ಆಯ್ತು. ಸೆಕೆಂಡ್ ಮೇಲ್ ಗ್ಯಾಮೆಟ್
second male gamete combines with polar nuclei. ಒಳಗಿರೋ polar nuclei ಜೊತೆ ಕೂಡ್ತವೆ. Now polar nuclei both are combined. ಎರಡು polar nuclei ಕೂಡ್ಕೊಳ್ತವೆ. When both the polar nuclei are fused, then it forms secondary nucleus. ಎರಡು ಕೂಡ್ಕೊಂಡು ಏನಾಗೋದಲ್ಲಿ secondary nucleus. Both the polar nuclei are mixed to form secondary nucleus. To that secondary nucleus, second male gamete will combine. ಈ second male gamete ಈ polar nuclei ಎರಡು ಕೂಡ್ಕೊಂಡಿದ್ರ ಜೊತೆ ಹೋಗಿ ಕೂಡ್ಕೊಳ್ಳೋದು. That means secondary nucleus combines with polar nuclei. All right, here second male gamete combines with second male gamete combines with secondary nucleus. After the fusion, it forms PEN. What is going to be formed? PEN. PEN means P primary, E endosperm, N nucleus. Primary endosperm nucleus. That structure is formed. So ಇಲ್ಲಿ ನಮಗೆ ಏನೇನು ಯೂಸ್ ಆಯ್ತು? ಇಲ್ಲಿ ಸೆಕೆಂಡರಿ ಎರಡು ಪೋಲಾರ್ ನ್ಯೂಕ್ಲಿಯಸ್ ಯೂಸ್ ಆಯ್ತು, ಎಗ್ ಒಂದು ಯೂಸ್ ಆಯ್ತು. ದೆನ್ ಸಿನರ್ಜಿಡ್ ಸೆಲ್ಸ್ ಅಂಡ್ ಆಂಟಿಪೋಡಲ್ ಸೆಲ್ಸ್, those cells will be degenerated. ಅವು ಡಿಜನರೇಟ್ ಆಗಿ ಹೋಗ್ತವೆ ಅವೆರಡು ಸೆಲ್ಸ್ಗಳು. ರೈಟ್. ನಾವ್ ಇಲ್ಲಿ ಎಷ್ಟು ಸಾರಿ ಕೂಡೋ ಪ್ರೊಸೆಸ್ ನಡೀತಂತ? 2 times. The first male gamete combines with egg. This process we will call it as syngamy. What we will refer it as syngamy. Next, second male gamete combines with secondary nucleus. That secondary nucleus is formed by two nuclei, two polar nuclei. Two polar nuclei, one male gamete. All three are mixed. Hence, this process we will call it as triple fusion. ಏನಂತ ಕರಿತೀವಿ ಅದಕ್ಕೆ? ಟ್ರಿಪಲ್ ಫ್ಯೂಷನ್. ಟ್ರಿಪಲ್ ಮೂರು ನ್ಯೂಕ್ಲಿಯಸ್ ಕೂಡ್ಕೊಂಡು ಒಂದು ಮೇಲ್ ಗಮೆಟ್ ಅಂತ ಎರಡು ಪೋಲಾರ್ ನ್ಯೂಕ್ಲಿಯಸ್, ಟ್ರಿಪಲ್ ಫ್ಯೂಷನ್. ನಾವು ಸಿಂಗೆಮಿ ಪ್ಲಸ್ ಟ್ರಿಪಲ್ ಫ್ಯೂಷನ್. ಎಸ್ ಅಂದ್ರೆ ಸಿಂಗೆಮಿ, ಟಿ ಅಂದ್ರೆ ಟ್ರಿಪಲ್ ಫ್ಯೂಷನ್ ಅಂತ ಅನ್ಕೊಂಡ್ರೆ. ಸಿಂಗೆಮಿ ಪ್ಲಸ್ ಟ್ರಿಪಲ್ ಫ್ಯೂಷನ್, 2 times fertilization occur. This is one fertilization, this is one fertilization. 2 times fertilization occurred. Hence, it is called as double fertilization. ನಾವು ಇದಕ್ಕೆ ಏನಂತ ಕರಿತೀವಿ? ಡಬಲ್ ಫರ್ಟಿಲೈಸೇಷನ್. Right? We got the double fertilization. After the double fertilization, all the antipodal cells will be degenerated. Synergid cells will be degenerated. ಎಲ್ಲ ಕರಿಗೆ ಹೋಗ್ತವೆ. ಒಳಗೆ ಉಳಿಯೋದೇನಲ್ಲಿ embryo and endosperm. So inside we will get embryo and endosperm. Now, what we got here? Zygote. So I will write here zygote. That zygote becomes embryo. Male gamete combined with egg. Male gamete combined with egg forms what? Zygote. That zygote becomes what? Embryo. ಭ್ರೂಣ ಆಗುತ್ತೆ ಈಗ. Next. So here, male gamete combines with egg, then it becomes zygote. This is zygote. What this is? Zygote. This zygote becomes embryo. ಈ ಅಂದ್ರೆ ಏನದು? ಎಂಬ್ರಿಯೋ. zygote became embryo. ಈಗ ಆ ಎಂಬ್ರಿಯೋ ಬೆಳಿಬೇಕಂದ್ರೆ, ಭ್ರೂಣ ಬೆಳಿಬೇಕಂತಂದ್ರೆ, ಒಂದು ಹೊಸ ಗಿಡ ಆಗಿ ಬೆಳಿಬೇಕಂತಂದ್ರೆ, ಪ್ಲಾಂಟ್ ಆಗಿ ಬೆಳಿಬೇಕಂದ್ರೆ ಅದಕ್ಕೆ ಫುಡ್ ಬೇಕಲ್ಲ. Who will provide that food? That food is given by endosperm. Who will provide that food? Endosperm, nutritive tissue. That endosperm is formed by PEN. PEN, primary endosperm nucleus. ನಾ ಹೇಳ ಎಲ್ಲ ಸ್ಟ್ರಕ್ಚರ್ ಇದು ಒಳಗಡೆ ಅಂತ ಅನ್ಕೊಂಡ್ರಿ. This PEN becomes endosperm. What it becomes? Endosperm. Endosperm giving a food to embryo. Endosperm giving a food to embryo. This is embryo. Surrounding here endosperm is present. That is giving the food. ಇದಿಷ್ಟು ಸೇರ್ಕೊಂಡೆ ಸೀಡ್ ಆಗುತ್ತೆ. ನೆಕ್ಸ್ಟ್ that becomes seed, ಬೀಜ ಆಗೋದಂತ. That seed once again germinate into new plant.
ಆ ಸೀಡ್ ಮತ್ತೆ ಸೀಡ್ ಒಂದು ನ್ಯೂ ಪ್ಲಾಂಟ್ ಆಗಿ ಜರ್ಮಿನೇಟ್ ಆಗೋದಂತ. ದಿಸ್ ಈಸ್ ಹೌ ದ ಲೈಫ್ ಸೈಕಲ್ ಆಫ್ ಎಂಜಿಯೋಸ್ಪರ್ಮ್ ಇಸ್ ಗೋಯಿಂಗ್ ಆನ್. ಲೈಫ್ ಸೈಕಲ್ ಈ ರೀತಿ ಇರೋದಂತ. ಹಿಯರ್ I'll mark here, right? Once. We'll mark here. This portion, all this a border. If you consider this border, this side, all the structures are haploid. ಈ ಕಡೆ ಬರೋದೆಲ್ಲ haploid structures. These all structures, zygote, embryo, sporophyte plant body, remaining microsporangium, megasporangium, all these parts are diploid. ಇವೆಲ್ಲ ಡಿಪ್ಲಾಯ್ಡ್, ಇದು ಹ್ಯಾಪ್ಲಾಯ್ಡ್. ಇದು ಕಣ್ಣಿಗೆ ಕಾಣಿಸೋದಿಲ್ಲ ನಮಗೆ. ಈ ಸ್ಟ್ರಕ್ಚರ್ಸ್ ಗಳು ಈಸಿಯಾಗಿ ಕಾಣಿಸೋದಿಲ್ಲ ಕಣ್ಣಿಗೆ, ಮೈಕ್ರೋಸ್ಕೋಪ್ ದಲ್ಲಿ ನೋಡ್ಬೇಕು. ಬಟ್ ಈ ಸ್ಟ್ರಕ್ಚರ್ಸ್ ಗಳು ಕಾಣಿಸ್ತದೆ ನಮಗೆಲ್ಲ. ದಟ್ ಮೀನ್ಸ್ ಹಿಯರ್ ಸ್ಪೋರೋಫೈಟ್ ಇಸ್ ಮೇಜರ್, ಗೆಮೆಟೋಫೈಟ್ ಇಸ್ ಮೈನರ್. Gametophyte, this side gametophytic stage, this side sporophytic stage. Sporophytic stage, gametophytic stage. So finally we are getting the life cycle of angiosperm. ನಿಮಗೊಂದು ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಗಳು ಬಂದು, ನಿಮ್ಗೆ ಹೊಸ ಹೊಸ ವರ್ಡ್ಸ್ ಗಳು ಬಂದು, ನೀವು ಅದಕ್ಕೆ ಹೇಳ್ತಿರೋದು. ನಿಮಗೆ ಕ್ಲಿಯರ್ ಆಗ್ಲಿಲ್ಲ ಅಂತಂದ್ರೆ ವಿಡಿಯೋನ ನಿಧಾನವಾಗಿ ನೋಡ್ರಿ, 2 times ನೋಡ್ರಿ. The cycle you have to observe 2 times. ಸೊ 2 times ನೋಡ್ರಿ. ಇನ್ನೂ ಕೂಡ ನಿಮ್ಗೆ ಕನ್ಫ್ಯೂಷನ್ ಇತ್ತಂದ್ರೆ ನನಗೆ ಕ್ವಶನ್ಸ್ ಕೇಳ್ರಿ, ನಿಮ್ಗೆ ಏನಾದ್ರು ಇತ್ತಂದ್ರೆ ಇದರ ರಿಲೇಟೆಡ್. ಬಟ್ ದಿಸ್ ಇಸ್ ಅ ಮೇಜರ್ ಕಾನ್ಸೆಪ್ಟ್. ನಿಮ್ಗೆ ಎಷ್ಟೋ ಟೈಮ್ಸ್ ಥಿಯರಿ ಎಕ್ಸಾಮಿನೇಷನ್ ನಲ್ಲಿ ಇದೇ ಕಾನ್ಸೆಪ್ಟ್ ಅನ್ನ ಕೇಳಿದ್ದಾರೆ ಜಾಸ್ತಿ ಟೈಮ್ಸ್, ರೈಟ್? ಸೊ ಅಬ್ಸರ್ವ್ ದಿಸ್ ಡಯಾಗ್ರಾಮ್ ವೆರಿ ಕೇರ್ಫುಲಿ. ಇಲ್ಲೊಂದು ಹೇಳ್ತು ಟ್ಯೂಬ್ ಸೆಲ್. ದಿಸ್ ಟ್ಯೂಬ್ ಸೆಲ್ ಹೆಲ್ಪ್ಸ್ ಇನ್ ದ ಫಾರ್ಮೇಶನ್ ಆಫ್ ಪೋಲನ್ ಟ್ಯೂಬ್. What is the work of pollen tube? Transferring of male gametes up to the female gamete. ಅಲ್ಲಿವರೆಗೆ ತಗೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡೋದಂತ, right? Yes. So this is how we can see the life cycle of angiosperms. In the next class, let us see the alternation of a generation. That means different types of life cycles. Algae to angiosperm life cycle ಗಳಲ್ಲಿ ಎಷ್ಟು ತರಗಳಿದಾವೆ, ವಿಧಗಳಿದಾವೆ ಅಂತ. Alternation of generation, that pattern. So we can see in the next class. Yes, thank you.